ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಿಕಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಮನೇಲಿ ಹೇಗೆ ತುಪ್ಪ ಕಾಯಿಸ್ತೀವಿ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ದೊಡ್ಡ ಅವರ ಕೌ ಗೀ ತೊಗೊಂಡಿದ್ದೀನಿ, 1 ಲೀಟರ್ ತೊಗೊಂಡಿದ್ದೀನಿ. ಮತ್ತು ನಾನು ಅದಕ್ಕೆ ಉಪ್ಪು ತೊಗೊತಾ ಇದ್ದೀನಿ. ಉಪ್ಪು 4 ಕಾಳು ಉಪ್ಪು, ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ, ಒಂದು 4 ಕಾಳು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು 4 ಲವಂಗ, 3 ಏಲಕ್ಕಿ, 1/2 ಟೀ ಸ್ಪೂನ್ ಮೆಣಸು, 1/2 ಟೀ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, 1 ವೀಳ್ಯದೆಲೆ ತೊಗೊಂಡಿದ್ದೀನಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಕಲರಿಗೋಸ್ಕರ ನಾನು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ನಾವು ಫಸ್ಟು ಮೆಂತ್ಯನ ಲೈಟಾಗಿ ನಾವು ಫ್ರೈ ಮಾಡ್ಕೊಬೇಕು. 1 2 3 ಸೆಕೆಂಡ್ ಲೈಟಾಗಿ ನಾವು ಮೆಂತ್ಯನ ಫ್ರೈ ಮಾಡಿಕೊಂಡು ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಪಾತ್ರೆಗೆ ನೀವು ತುಪ್ಪ ಇರುತ್ತಲ್ಲ, ತುಪ್ಪನ ನೀವು ಹಾಕ್ಕೊಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ವೀಳ್ಯದೆಲೆನ 2 ಪೀಸ್ ಮಾಡಿ ನಾನು ವೀಳ್ಯದೆಲೆಯನ್ನು ಹಾಕ್ಕೊತಾ ಇದ್ದೀನಿ. ವೀಳ್ಯದೆಲೆ ಹಾಕಿದ ಮೇಲೆ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಮತ್ತು ಸಕ್ಕರೆ ಪ್ಲೇಟ್ ಇದ್ದಿದ್ದೆಲ್ಲ ಅದನ್ನು ನಾನು ಹಾಕ್ಕೊಂಡು, ಮತ್ತು ಕಲ್ಲರಿಗೂ ನಾನು ಅರಿಶಿಣದ ಪುಡಿನ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಸ್ಟಿರ್ ಮಾಡಿಬಿಟ್ಟು ನಾವು ಹಾಗೆ ಒಂದು 5 ನಿಮಿಷ ಬಿಟ್ಬಿಡಬೇಕು. ಬಿಟ್ಟ ನಂತರ ಇದೊಂದು ಇಂಗ್ರೀಡಿಯೆಂಟ್ಸ್ನ ನೀವು ಆ್ಯಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಸ್ಮೆಲ್, ತುಂಬ ಅರೋಮವಾಗಿ, ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದ್ಯಾವ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ. ನಾನು 1 ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ತಿರುಗಿಸ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ನೀವು. ಈರುಳ್ಳಿ ಬೆಂದಮೇಲೆ ಈ ಥರ ಬರುತ್ತೆ, ವೀಳ್ಯದೆಲೆ ಎಲ್ಲ ಮೇಲೆ ಬರುತ್ತೆ, ಈರುಳ್ಳಿನೂ ಮೇಲೆ ಬರುತ್ತೆ. ಈರುಳ್ಳಿ ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಂದ್ರೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಮಧ್ಯೆ ನಾವು ಸ್ಟಿರ್ ಮಾಡ್ಕೊತಾನೇ ಇರಬೇಕು. ನೋಡಿ, ಈ ರೀತಿ ಬಂದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ್ಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಬೇಕು. ಆವಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ವ ಮೆಂತ್ಯ ಮತ್ತು ಲವಂಗ, ಏಲಕ್ಕಿ, ಮೆಣಸು, ಇದನ್ನು ನಾನು ಸ್ವಲ್ಪ ಪುಡಿ ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಮಾಡಿಕೊಂಡು ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫುಲ್ಲು ಕೂಲ್ ಆಗೋವರೆಗೂ ಬಿಟ್ಟರೆ ನಮಗೆ ಆ ಈರುಳ್ಳಿ ಎಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ನೀವು ಒಂದು ಸಲ ಇದನ್ನು ಟೇಸ್ಟ್ ಮಾಡಿದ್ರೆ ಪ್ರತಿ ಸಲ ಇದೇ ಥರ ತುಪ್ಪ ಮಾಡ್ಕೊಂಡು ತಿಂತೀರಾ. ಈ ಸ್ಮೆಲ್ಲಂತೂ ಫುಲ್ ಇಡೀ ಮನೆ ಘಮ ಘಮ ಅಂತ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ತುಪ್ಪನ ನಾನು ಬೇರೆಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಇದನ್ನ ಮಕ್ಳಿಗೆ ತಿನ್ನೋದಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾವೂ ಟೇಸ್ಟ್ ಮಾಡ್ಬೋದು. ನಾನು 2 ಡೇಸ್ ಆದಮೇಲೆ ತುಪ್ಪ ಹೇಗೆ ಕಾಣಿಸ್ತಾ ಇದೆ ನೋಡಿ, ಮರಳಾಗಿ ತುಪ್ಪ ಬರುತ್ತೆ. ಮತ್ತು ಸ್ಮೆಲ್ಲು ಮಾತ್ರ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನಕ್ಕೆ ಒಂದು ಸಲ ಹಾಕ್ಕೊಂಡು ತಿಂದರೆ ಅನ್ನನೂ ತುಂಬ ಸ್ಮೆಲ್ ಗಮ್ಮಂತ ಇರುತ್ತೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.